ನಾವೇನು ನಿಮಗೆ ಕೇವಲ ವೋಟ್ ಬ್ಯಾಂಕ್ ಮಾತ್ರವೇ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸಿಡಿದಿರುವಂತಹ ಮುಸ್ಲಿಂ ಒಕ್ಕೂಟ ಕೈ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಮುಸ್ಲಿಮರೇ ಪ್ರಮುಖ ಕಾರಣರಾಗಿರ್ತಾರೆ. ಆದರೆ ನಮ್ಮ ನಾಯಕರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದೀರಾ ನೀವು, ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಒಕ್ಕೂಟ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಅಧಿಕಾರಕ್ಕೆ ಬರುವಾಗ ಮಾತ್ರ ನಾವು ನೆನಪಾಗ್ತೀವಾ? ಕಾಂಗ್ರೆಸ್ನ ತರಾಟೆಗೆ ತೆಗೆದುಕೊಂಡಿದೆ ಮುಸ್ಲಿಂ ಒಕ್ಕೂಟ. ಸೂಕ್ತ ಪ್ರಾತಿನಿಧ್ಯ ನೀಡಿದ ಕಾಂಗ್ರೆಸ್ನಿಂದ ಪದೇ ಪದೇ ಅವಮಾನ ಆಗ್ತಾ ಇರುವಂಥದ್ದು. ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ನಮಗೆ ತೀವ್ರ ನೋವಾಗಿದೆ. ನೀವು ನಮಗೆ ಒಂದು ವೋಟ್ ಬ್ಯಾಂಕ್ ಮಾತ್ರ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋದಕ್ಕೆ ಮಾತ್ರ ನಿಮ್ಮ ಕೆಲಸ, ಪಕ್ಷದಲ್ಲಿ ಹುದ್ದೆ ಪ್ರಾತಿನಿಧ್ಯ ನಾವು ನಿಮಗೆ ನೀಡುವಂತಹ ಭಿಕ್ಷೆ. ಈ ಪಕ್ಷಪಾತಿ ಧೋರಣೆಯನ್ನ ನಾವು ಮುಂದೆ ಸಹಿಸೋದಿಲ್ಲ ಅಂತ ವಾರ್ನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಮುಸ್ಲಿಂ ಒಕ್ಕೂಟ. ನಾವೇನು ನಿಮಗೆ ಕೇವಲ ವೋಟ್ ಬ್ಯಾಂಕ್ ಮಾತ್ರನಾ? ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಂಘಟನೆಗಳು ಹೀಗಂತ ಕೆಂಡಾಮಂಡಲರಾಗಿ ಕಿಡಿಕಾರ್ತಾ ಇದ್ದಾರೆ. ರಾಜಕೀಯ ಲೆಕ್ಕಾಚಾರದ ಹೆಸರಲ್ಲಿ ಒಂದು ಸಮುದಾಯ ಮತ್ತೆ ಅದರ ನಾಯಕತ್ವವನ್ನ ಈ ರೀತಿಯಾಗಿ ಕೆಟ್ಟದಾಗಿ ನಡೆಸಿಕೊಳ್ಳೋದು ಎಷ್ಟು ಸರಿ? ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ಅಂತ ಕೂಡ ವಾರ್ನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈ ರೀತಿಯಾದಂತಹ ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅಥವಾ ಈಗಿನ ನಿರ್ಧಾರವನ್ನು ಮರುಪರಿಶೀಲನೆ ಮಾಡುವಂತೆ ನಾವು ಆಗ್ರಹಿಸ್ತಾ ಇದ್ದೀವಿ ಅಂತ ಕೂಡ ವಾರ್ನಿಂಗ್ ಅನ್ನು ಕೊಡ್ತಾ ಇರುವಂಥದ್ದು ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದೆ. ಇಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಕೆಲವೊಂದು ಏನೆಲ್ಲ ಡೆವಲಪ್ಮೆಂಟ್ ಆಯಿತು, ಆ ಒಂದು ಹಿನ್ನೆಲೆಯಲ್ಲಿ ಮುಸ್ಲಿಂ ಸಂಘಟನೆಗಳ ಕಾಂಗ್ರೆಸ್ ನಿಲುವನ್ನು ಖಂಡಿಸ್ತಾ ಇದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಈ ಕುರಿತಾಗಿ ಮತ್ತಷ್ಟು ಆಕ್ರೋಶ ಭರಿತರಾಗಿರುವಂಥದ್ದು ಕೂಡ. ಉಪಚುನಾವಣೆ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಹೈ ಡ್ರಾಮಾನೇ ನಡೆದು ಹೋಯಿತು ದಾವಣಗೆರೆಯಲ್ಲಿ. ಸೊ ಅದು ಕೂಡ ತುಂಬ ನೋವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಮುಸ್ಲಿಂ ಶಾಸಕರಿಗೆ ಬಿರಿಯಾನಿ ಸಾಕು, ಸಮಾಜದ ಚಿಂತೆ ಇಲ್ಲ, ಅವರು ಗುಲಾಮ್ರು, ಈ ರೀತಿಯಾಗೂ ಕೂಡ ಹೇಳಿರುವಂಥದ್ದು ಒಂದು ಇಬ್ರಾಹಿಂ ಸಂದರ್ಶನದಲ್ಲಿ. ಸೊ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಇಲ್ಲಿನ ಮುಸ್ಲಿಮರದಕ್ಕೆ ನೀಡಿರುವಂತಹ ಒಗ್ಗಟ್ಟಿನ ಬೆಂಬಲನೇ ಪ್ರಮುಖ ಕಾರಣ ಅಂತ ಕೂಡ ತಿಳಿಸಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಸಹಕಾರ ಮುಸ್ಲಿಮರನ್ನ ಘನತೆಯೊಂದಿಗೆ ನಡೆಸ್ಕೊಳ್ತಾ ಇಲ್ಲ ಅನ್ನೋದು ಕೂಡ ಅದರ ಇತ್ತೀಚಿನ ನಡೆಗಳಿಂದ ಸ್ಪಷ್ಟವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಕರ್ನಾಟಕದ ವಿವಿಧ ಪ್ರದೇಶಗಳ ಪ್ರಮುಖ ಮುಸ್ಲಿಂ ಸಂಘಟನೆಗಳು, ಸಂಘ ಸಂಸ್ಥೆಗಳು ಮತ್ತು ಒಕ್ಕೂಟಗಳ ಪ್ರತಿನಿಧಿಗಳು ಜಂಟಿ ಹೇಳಿಕೆಯಲ್ಲಿ ಈ ಕಾಂಗ್ರೆಸ್ ಪಕ್ಷವನ್ನು ಸಖತ್ತಾಗಿ ತರಾಟೆಗೆ ತಗೊಂಡಿದ್ದಾರೆ, ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಾವು ವೋಟ್ ಬ್ಯಾಂಕ್ ಮಾತ್ರನ ನಾವು ನಿಮಗೆ, ಬೇರೆ ಯಾವುದಕ್ಕೂ ಲೆಕ್ಕಕ್ಕಿಲ್ವಾ? ನಮ್ಮ ನಾಯಕರನ್ನು ಹೇಗೆ ನಡೆಸ್ಕೊಳ್ತಾ ಇದ್ದೀರಾ? ಇದು ಸರಿನಾ ನೀವು ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು. ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಅಲ್ಲೂ ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಯಿತು. ನಾಯಕತ್ವದ ನಡೆಗೆ ಮುಸ್ಲಿಂ ಸಮಾಜದಲ್ಲೂ ಕೂಡ ವಿರೋಧ ವ್ಯಕ್ತವಾಯಿತು ಅವ್ರು ನಡ್ಕೊಳ್ತಾ ಇರುವಂತಹ ರೀತಿ ನೀತಿಗೆ.